ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ. ಇವತ್ತು ಬಂದ್ಬಿಟ್ಟು ಅಶ್ಲಿನ್ಕಾಯಿ ತಂದಿದ್ದಾರೆ ರಘುಪತಿ ಅಣ್ಣ. ಸೊ ಅದನ್ನು ಕೊಯ್ಬೇಕು. ಸೊ ಅದನ್ನು ಕೊಯ್ದು ಏನಾರ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದರಲ್ಲಿ ಒಬ್ಬಟ್ಟು ಮಾಡ್ತಾರೆ, ವೆರೈಟಿ ಆಫ್ ಫುಡ್ಸ್ ಮಾಡ್ತಾರೆ ಅದರಲ್ಲಿ. ಸೊ ಅದರಲ್ಲಿ ನಾನು ಅಂದ್ಕೊಂಡಿದ್ದೀನಿ ಒಬ್ಬಟ್ಟು ಥರ ಮಾಡೋಣ ಅಂತ. ಸೊ ನೋಡೋಣ, ತೋರಿಸ್ತೀನಿ ನಿಮಗೂ ಕೂಡ ಮಾಡಿದ್ರೆ. ಸೊ ಇವಾಗ ಹೇಗೆ ಕಟ್ ಮಾಡೋದು ಅರ್ಶ್ಲಿನ್ಕಾಯಿನ ತೋರಿಸ್ತೀನಿ, ಬನ್ನಿ. ಸೊ ನನಗೆ ಕಟ್ ಮಾಡೋದಕ್ಕೆ ಬರುತ್ತೆ ಅರ್ಶ್ಲಿನ್ಕಾಯಿನ. ಅಶೋಭಾ ಆಂಟಿ ಕಟ್ ಮಾಡ್ತಾರೋ ನಾನು ಕಟ್ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ ಹೇಗೆ ಥರ ಕಟ್ ಮಾಡ್ತೀರಿ ಅನ್ನೋದನ್ನು. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ ಗೈಸ್ ಹೋಗೋಣ. ಸೊ ನಾನು ಕಾಲೇಜ್ಗೆ ಹೋಗಿ ಬಂದು ಹಂಗಿದ್ನೋ ಹಂಗೆ ಇದ್ದೀನಿ. ಸೊ ಕ್ಲಿಪ್ಪೆಲ್ಲ ಹಾಕಿದ್ರೆ ತಲೆಯೆಲ್ಲ ನೋಡ್ತಾ ಇದೆ ಅಂದ್ಬಿಟ್ಟು ಕ್ಲಿಪ್ಪೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಸೊ ಕ್ಲಿಪ್ಪೆಲ್ಲ ಬಿಚ್ಚಾಕಿದ್ದೀನಿ. ಸೊ ಇವಾಗ ಬನ್ನಿ ಗೈಸ್ ಹೋಗೋಣ. ಸೊ ತಲೆಯೆಲ್ಲ ನೋಡ್ತಿದ್ದೆ. ನಾನು ಕಾಲೇಜಿನ ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಬೇಕಂದರೆ ನನಗೆ ಅದು ತಲೆಮುಟ್ಟ ಮೇಲೆ ಮನ್ಕೊಂಡು ಬಿಡಬೇಕು. ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ನಾನು ಯಾವ್ದು ಮಾತಾಡ್ಸಲ್ಲ, ಏನು ಮಾಡಲ್ಲ. ಇಲ್ಲ ನಾಚಾಗಿ ಬಂದ ತಕ್ಷಣ ನನ್ನ ತಲೆ ಹೋಗಿ ಹಾಸಿಗೆ ಮೇಲೆ ಇರಬೇಕು, ಆ ಥರ ನನಗೆ. ಸೊ ಬನ್ನಿ ಹೋಗೋಣ ಗೈಸ್. ಇದು ನನ್ನ ಹೊಸ ಬ್ಯಾಗು, ಕಾಲೇಜ್ ಬ್ಯಾಗು. ಸೊ ಇದು ಲಿಂಕ್ ಬೇಕಿದ್ದರೆ ನಿಮಗೆ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ತುಂಬಾ ಸಖತ್ತಾಗಿದೆ. ನಾನು ಅದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ, ನಂಗೆ ತುಂಬ ಫೇವ್ರೇಟ್. ನನಗೆ ಯಾವ ಥರ ಬೇಕು ಅಂದ್ಕೊಂಡಿದ್ನೋ ಸೊ ಅದೇ ಥರ ಸಿಕ್ಕಿದ್ದು. ಸೊ ಬನ್ನಿ ಹೋಗೋಣ. ಹಾಕಮ್ಮ ಬ್ಯಾಗು. ಟಾಮಿ ಬ್ಯಾಗ್ ಅಂತೆ ನೋಡಿ. ಏನೇನು ಹೇಳ್ತಾರೆ ನೋಡಿ ಗೈಸ್. ಒಬ್ಬರು ಚಿಕ್ಕ ಮಕ್ಳ ಬ್ಯಾಗು, ಒಬ್ರು ಟಾಮಿ ಬ್ಯಾಗ್, ಏನೇನೋ ಹೇಳ್ತಾರೆ. ಒಂದು ಸೂಪರ್ಮ್ಯಾನ್ ಬ್ಯಾಗ್ ಅಂತ. ಒಂದು ಸೂಪರ್ಮ್ಯಾನ್ ಬ್ಯಾಗ್ ಅಂತೆ ಟಾಮಿದು, ರಾಜೀವ್ದು. ಸೊ ಚಿದಾನ್ವಿದು ನಾರ್ಮಲ್ ಬ್ಯಾಗೆ, ರಾಜೀವ್ದು ಏನು ಸ್ಪೈಡರ್ಮ್ಯಾನ್ ಅಂದರೆ ಜಾಸ್ತಿ ಇಷ್ಟ. ಹೋಗೋಣ ಬನ್ನಿ. ಕೊಯ್ ಹಂಗೆ ಈ ಕಡೆ ಹೋಗ್ಬೇಕಿರೋ, ಈ ಕಡೆ ಬಂದೈತೆ ಈ ಕಡೆ. ಏನ್ ಗಮ್ಲಿದ್ದಿಲ್ಲ ಗದ್ರಿದ್ದಿಲ್ಲಲ್ಲ. ಚೆನ್ನಾಗದ ಹೇಳು. ಚೆನ್ನಾಯ್ತಾ? ಇದೇನು ಸಾಕು ಇಷ್ಟು ಮಾತ್ರ. ಚೆನ್ನಾಗದ ಅಷ್ಟೇನಾ? ಅದೇನಾ ಹೋಗ್ತೀನಿ, ಹಂಗೆ ಅಲ್ಲೇ ಹೋಗ್ತೀನಿ. ಸರಿ. ನೋಡಿ ಹೆಂಗೆ ಗೈಸ್, ಈ ಥರದ್ದು ಒಂದು ತೊಳೆ ಬಿಡಿಸ್ಬಿಟ್ಟಿದ್ದೀರಿ ನಾನು ಶೋಭಮ್ನು. ಅದ್ರಾಗ ಬಂದಿರೋದೇ ಇಷ್ಟು ಎಲ್ಲ ನನ್ನ ಮುಖ ತೋರಿಸಿ. ಅದ್ರಾಗ ಬಂದಿರೋದೇ ಇಷ್ಟು. ಸೊ ಇವಾಗ ನಾವು ಇದನ್ನು ಬಿಡಿಸ್ಬಿಡ್ತೀವಿ, ನೋಡೋಣ ಎಷ್ಟು ಬರುತ್ತೆ. ಇದ್ರಲ್ಲಿ ತೊಳೆ ಜಾಸ್ತಿ ಕಡಿಮೆ ಬಂದಿದೆ. 3 ದಿವಸದಿಂದ 4 ದಿವಸದಿಂದ ಫ್ರಿಜ್ಜಾಗಿ ಇಕ್ಕಿ ಫ್ರಿಜ್ಜು ಬಿಸಿಲಾಗ ಟೇಸ್ಟ್ ಚೆನ್ನಾಗದ. ನಾನು ಎತ್ಕೊಂಬಿಟ್ಟು ಟೇಸ್ಟ್ ಚೆನ್ನಾಗಿ ಹಚ್ಬಿಟ್ಟಾಗೈತ. ಪರವಾಗಿಲ್ಲ. ಇವತ್ತು ತೊಳೆ ದಪ್ಪದಾಗೈತೆ, ಮೊನ್ನೆ ಸಣ್ಣ ಇತ್ತು. ತೊಳೆ ದಪ್ಪ ಐತೆ ಇದು, ಅದು ಮೊನ್ನೆ ಸಣ್ಣ ಇತ್ತು. ಇಲ್ಲ, ಇದು ಸಣ್ಣಗಿರೋದು ತಾನೇ. ಮನುಷ್ಯಪ್ಪಮ್ಮ ನೀವು ಹಾಕ್ರಿ, ಆಮೇಲೆ ನಾನು ಹೇಳ್ಕೊಂತೀನಿ. ಅರ್ಶಿನ ತೊಳೆ ಕೊಯ್ದಿದ್ದೆಲ್ಲ ಮುಗೀತು. ಈಗ ಎಲ್ಲ ಚಾಕು ಎಲ್ಲ ಬಂಕ ಆಗಿರ್ತೈತಲ್ಲ, ಅಂಟಾಗಿರ್ತೈತಲ್ಲ, ಅದೆಲ್ಲ ಎಣ್ಣೆ ಹಾಕಿ ಕ್ಲೀನ್ ಒರೆಸಿದ್ರೆ ನೀಟಾಗಿರ್ತೈತೆ ಅಂತ. ನೀರಲ್ಲಿ ತೊಳೆದ್ರೆ ಅದು ಇನ್ನೂ ಬಂಕ ಎಲ್ಲ. ಗೈಸ್ ನಮ್ಮ ಅಜ್ಜಿ ನೋಡ್ರಿ, ನಮ್ಮ ಅಜ್ಜಿ ಅಜ್ಜಿ ಏನ ಹೇಳು, ಬಾಯ್ ಬಿಟ್ಟೆ ಏನ ಬಾಯ್ ಬಿಟ್ಟು ಹೇಳು. ನಾನು ಅಶ್ಲಿನ್ ತೊಳೆ ಹೆಂಗ್ ಕೊಯ್ದೆ? ಇದೆತ್ಕೊಂಡೋಗಿ ನಾನು ಹಿಡಿತೀನಿ. ನಾನು ಇದನ್ನ ಹೆಂಗ್ ಕೊಯ್ದೆ ಅಂದ್ರೆ ಚೆನ್ನಾಗಿ ಕೊಯ್ದ್ನ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು.
ಚೆನ್ನಾಗಿ ಕುಯ್ತಾರೆ ಹಂಗೆ ನೀನು ಕುಯ್. ಚೆನ್ನಾಗ್ ಕೊಯ್ದ್ನಾ ಇಲ್ಲ ಚೆನ್ನಾಗ್ ಕೊಯ್ದ್ನಾ ಇದು ಚೆನ್ನಾಗಿ ಬಂದೈತಾ? ಕುಯ್ದಿದ್ದಾಯ್ತಾ? ನಾ ತಿಂತ್ಯಾ ಆಯ್ತಾ? ತಿಂತ್ಯಾ ನಂಗೆ ಬೇಡ ತಾಯಿ. ಒಂಚೂರು ಬೇಡ ಹಾಗೆ ದೇವ್ರೇ. ಏನ್ಕ ಸುಮ್ಮನೆ ಒಟ್ಟ ಬೇಕಾ? ಇವಾಗ ಹಿಂಗೆ ಕಾಯಿ ಸುಲ್ದಿದೀನಿ ಈ ತರ, ನಾಳೆ ಮನುಷ್ಯನ್ ಸುಡಿತೀನಿ. ಇವಾಗ ಕಾಯಿ ಸುಲ್ದಿದೀನಿ ಹಿಂಗ್ ಕಿತ್ತಿ, ನಾಳೆ ಮನುಷ್ಯನ್ ಕಿತ್ತಾಕ್ಬಿಡ್ತೀನಿ ಹಂಗೆ. ಕಿತ್ತಾಕ್ಲಾ? ಏನೇನು ಮಾಡ್ತೀವಿ ಹೋಗಿ? ಕಿತ್ತಾಕ್ಲಾ? ನನ್ಗೇನು ಬೇಡ ತಾಯಿ. ಮನುಷ್ಯನ್ ಕಿತ್ತಾಕ್ಲಾ? ಏನ ಮನುಷ್ಯರ್ನ ಇವಾಗ ಇದು ಹೆಂಗ್ ಚರ್ಮ ಸುಲ್ದ್ನೋ ಮನುಷ್ಯರ್ನ ಹಂಗೆ ಚರ್ಮ ಸುಲ್ದ್ ಬಿಡೋಣ. ಹೋಗಲಿ ಅಕ್ಕ. ತಿನ್ನು ತಿನ್ನು ಬೇಡ ಮುನಕ. ತಿನ್ನು. ಅಯ್ಯೋ ಅಯ್ಯೋ ತಿನ್ನು. ಅಯ್ಯೋ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನ್ ತಿಂತೀನಿ ಬಿಡು. ತಗೋ ತಿನ್ನು. ತಿನ್ನು ತಿನ್ನು. ಅಲ್ಲಿ ಮಮ್ಮಾಗಿನ ಕೈ ತಂದು ನೀನು ಕೊಟ್ಟಿದ್ರೆ ಅಮ್ಮನ ಕೊಡ್ತಾಳೆ ತಿನ್ನಂಗಿದ್ರೆ. ತಿಂದಿದ್ರೆ ಯಾರು ಕೊಡ್ತಾರೆ? ಹೋಗ್ಲಿ ಬಿಡು, ನಾನೇ ತಿಂತೀನಿ. ಮಾ ಬಾಯ್ ಅಂತ ಮಾಡ್ಬಿಡಿ ಹಿಂಗೆ ಹಂಗನು. ಹಿಂಗೇನೋ ಅವಳ ಕಳ್ಳಿ ಅಂತ. ಕಳ್ಳೆ ಅಂತೆ ಗೈಸ್, ಮುದ್ದು ಮೊಮ್ಮಗಳು. ಅಮ್ಮ ಒಟ್ಟಿನಲ್ಲೆಲ್ಲ ರೆಡಿ ಆಯ್ತು. ಓಕೆ, ತಿನ್ರಮ್ಮ. ನೀನು ನೀನು ನೀನ್ ಕೇಳಿಸ್ಕೊ ಇಲ್ಲಿ ನೋಡ್ರಿ ಹೊಡಿತಾರೆ ಮಾತಾಡಕ್ಕ. ಆಗ ನೀನು ಏನೋ ಇದು ಕಾಯಿ ತಿಂದಿದ್ಯಾ ನನ್ನ ವಯಸ್ಸಾಗ? ನೀನ್ ಕಾಯಿ ತಿಂದಿದ್ಯಾ? ಇದು ಅರ್ಶ್ಲಿನ ಕಾಯಿ. ನಾನು ನಾವೆಲ್ಲ ಮುಷ್ಟಾಗಿ ತಿಂದಿದ್ದೀವಿ ಕಲ್ರು. ಇವಾಗ ಅಲ್ಲಿ ಇಲ್ಲಮ್ಮ. ಎಲ್ಲ ನೋಡೋಣ ಅಲ್ಗ್ಲು. ಒಂದು ಯಾವುದೋ ಒಂದಿದ್ದು ನೋವು ಅಯ್ಯಯ್ಯೋ ತಿನ್ನಕ್ಕೆ ಬರೋಣ. ಆಗಲ್ಲ ಆಗಲ್ಲ. ಐಸ್ ಕ್ರೀಮ್ ತಿನ್ನಕತ್ತೈತಲ್ಲ, ಐಸ್ ಕ್ರೀಮ್ ತಿನ್ನಕತ್ತೈತಲ್ಲ. ಅದಂದ್ರೆ ಅದು ಇದ್ರೆ ಕೂನಾಗೆ ಏನಿನ್ ಕಳ್ಳಿ, ಸುಮ್ಮನೆ ಇರು ಕಳ್ಳಿ ನೀನು. ಇರೋದಲ್ಲ ಅಮ್ಮ, ಅದು ತಿನ್ಬೇಕು ಅಂತ ತಿನ್ನೋದು. ಕಳ್ಳಿ ನೀನು. ನೀನೇನು ಹೇಳು? ಕಳ್ಳಿ ಕಳ್ಳಿ ನೀನು. ಕಳ್ಳಿ ಕಳ್ಳಿ ನೀನು. ಕಳ್ಳಿ ನೀನು. ಕಳ್ಳಿ ನೀನು. ನಂಗೆ ಏನು ಬೇಡ ಹೋಗಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ನಾನು ನೀನು ಬೇಡ ಅನ್ಬಿಡ್ತಾಳೆ ಬಿಟ್ರೆ ಇವಾಗ. ಏನು ಬೇಡ ಅಂದ್ರೆ ಮನುಷ್ಯರು ಬೇಡ, ಮನುಷ್ಯರು ಬೇಕಂತೆ. ನೀನು ಬೇಕು, ನಿಮ್ಮ ಅಮ್ಮನೂ ಬೇಕು, ನಿಮ್ಮ ಅಪ್ಪನೂ ಬೇಕು, ಎಲ್ಲರೂ ಬೇಕು. ನಾನ್ ಬೇಕಂತೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಬೇಕು, ನಿಮ್ಮ ಅಮ್ಮನೂ ಬೇಕು, ನಿಮ್ಮ ಅಪ್ಪನೂ ಬೇಕು, ಎಲ್ಲರೂ ಬೇಕು. ನಾನ್ ಬೇಕಂತೆ ಅಯ್ಯೋ ನಾನ್ ಬೇಕಂತೆ. ಕಿಚನ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಇದ್ದೀನಿ ಅಂತ ನಿಮ್ಗೆ ತಲೆಯಲ್ಲಿರುತ್ತೆ. ಸೊ ಇವತ್ತು ನಾನು ಜಾಕ್ ಫ್ರೂಟ್ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಜಾಕ್ ಫ್ರೂಟ್ ಒಬ್ಬಟ್ಟು ರೆಸಿಪಿ ಫಾರ್ ದಿ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸೊ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಮತ್ತೆ ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ಕ್ಯಾಶುವಲ್ ಆಗಿ ಮಾಡ್ತಿರೋದು ಅಷ್ಟೇ. ಸೊ ಇವಾಗ ನಾನು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನಾನು ಒಣ ಕೊಬ್ಬರಿ ಇರಲಿಲ್ಲ ಅಂತ ಸೊ ಹಸಿ ಕೊಬ್ಬರಿ ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ. ಒಂದು ಕಾಯಿ ತೊಗೊಂಡಿದ್ದೀನಿ. ಜಾಕ್ ಫ್ರೂಟ್ ಏನಂತಾರೆ, ಅರ್ಶ್ಲಿನ್ಕಾಯಿ ಏನಿದೆ ಸೊ ಅದನ್ನು ನಾನು ಈ ರೀತಿ ಏನು ನೋಡಿ, ಈ ರೀತಿ ಏನು ಇದಿರಲಿಲ್ಲ, ಅದು ಮಚ್ಚೆ ಇದೆ ಏನಂತಾರೆ ಅದರಲ್ಲಿ ಏನು ಬೀಜ ಇರುತ್ತೆ, ಬೀಜನ ಮತ್ತು ಅದು ಬೀಜ ಮೇಲೆ ಒಂದು ಲೇಯರ್ ಇರುತ್ತೆ ಸಣ್ಣದಾಗಿ, ಪೇಪರ್ ಲೇಯರ್ ಥರ. ಸೊ ಅದನ್ನು ಕೂಡ ನಾನು ತೆಗ್ದು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮೀನ್ಸ್ ಅರ್ಧದಿಂದ ಮುಕ್ಕಾಲಿದೆ ಇಷ್ಟಿದೆ. ಸೊ ಇದರಷ್ಟಿಂದ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅರ್ಶ್ಲಿನ್ಕಾಯಿ. ಸೊ ಅದರಿಂದ ನಾನು ಸ್ವಲ್ಪ ಒಂದು ಉಂಡೆ ಬೆಲ್ಲ ಹಾಕ್ಕೊತೀನಿ. ಸೊ ಏನೇನು ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಚೆನ್ನಾಗಿ ಬಂದಿದೆ, ಇದರಲ್ಲೇ ನೀವು ನೋಡಿ ಮನೇಲಿ ಟ್ರೈ ಮಾಡಿ. ಸೊ ನಾನು ಜೆನ್ಯೂನ್ ರಿವ್ಯೂ ಕೊಡ್ತೀನಿ, ನಾನು ಚೆನ್ನಾಗಿದೆ ಅಂತಲೇ ಕೊಡ್ತೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಮಾಡೋದಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸೊ ಇದರಲ್ಲೇ ನಿಮ್ಗೆ ಹೇಳೋದಕ್ಕೆ ಆಗೋದಿಲ್ಲ ನಾನು. ಸೊ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಸೊ ಜಾಕ್ ಫ್ರೂಟ್ ಕಿಚನ್. ಸೊ ಈಗ ನಾನು ಒಂದು ಸ್ಟವ್ ಹಂಚ್ಕೊತೀನಿ. ಸೊ ಸ್ಟವ್ ಹಂಚ್ಕೊಂಡು ಒಂದು ದಪ್ಪದಾಗಿರೋ ಪಾತ್ರೆ ತಗೊಳ್ಳಿ. ಸೊ ನಾನು ಯೂಶ್ವಲಿ ಚೂಸ್ ಮಾಡೋದು ಯಾವ ಟೈಮ್ಗೂ ಇದನ್ನೇ ಚೂಸ್ ಮಾಡ್ತೀನಿ ಬಾಣಲಿ.
ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾಯಬೇಕು. ರವೆ ಇರುತ್ತೆ, ಸಣ್ಣ ರವೆ ಹಾಕೋಬೇಕು ನೀವು. ಸಾಕು, ಇಷ್ಟೇ ಸಾಕು. ಸೊ ಈ ರೀತಿ ಫ್ರೈ ಮಾಡಬೇಕು. ಸೊ ಈ ರೀತಿ ಇಷ್ಟು ಲೈಟ್ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಕೈಗೆ ಇದು ಮೆತ್ಕೋಬಾರ್ದು, ಆ ರೀತಿ ಫ್ರೈ ಮಾಡ್ಕೋಬೇಕು. ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಒಂದು ಬಾಣಲಿ ಏನು ರವೆ ಉಟ್ಕೊಂಡಿದ್ನಲ್ಲ ಅದರಲ್ಲೇ ಬಾಣಲಿಯಲ್ಲಿ ಇದು ಹಾಕೊತ ಇದ್ದೀನಿ ಬೆಲ್ಲ. ಸೊ ಬೆಲ್ಲ ಹಾಕೊಂಡ್ಮೇಲೆ ಪುಡಿ ಮಾಡಿ ಹಾಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ಹಿಂಗೆ ಹಾಕ್ಕೊಂಡ್ರೆ ತುಂಬಾ ನಿಮಗೆ ಕುಟ್ಟಿ ಹಾಕ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅದು ಇದಾಗೋದಕ್ಕೆ ಎಲ್ಲನೂ. ಕುಟ್ಟಿ ಹಾಕ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಬೇಕಿದ್ದರೆ ಏನು ಇದನ್ನು ಕೂಡ ಹಾಕ್ಕೋಬೋದು, ಏಲಕ್ಕಿ ಹಾಕ್ಕೋಬೋದು, ಗಸಗಸೆನೂ ಕೂಡ ಹಾಕ್ಕೋಬೋದು. ಸೊ ನಾನು ಅದೆಲ್ಲ ಇಷ್ಟ ಇಲ್ಲ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಹಾಕೋಂತೆಲ್ಲ ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಬೆಲ್ಲ ಪಾಕ ಬರಬೇಕು. ನಾನು ನಿಮಗೆ ಒಬ್ಬಟ್ಟು ಪಾಕದಲ್ಲಿ ಹೇಳಿದೆ ಅದೇ ಪಾಕ ಬರಬೇಕು. ಸೊ ಅಂದವರೆಗೂ ಇದನ್ನು ಇದು ಮಾಡ್ಕೊಳ್ಳಿ, ಪಾಕ ಬರೋ ರೀತಿ ಇದು ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಮೆಲ್ಟ್ ಆಗ್ತೈತೆ ಹೆಂಗೆ ಅಂತ. ಸೊ ಇವಾಗ ನಂದು ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಇನ್ನೊಂದು ಚೂರು ಬೆಲ್ಲ ಕರಗಬೇಕು. ಸೊ ಅಂದವರೆಗೂ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ಮೇಲೆ ಪಾಕ ಬರುತ್ತೆ. ಸೊ ಅದನ್ನು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿ ತೋರಿಸ್ತೇನೆ ನಿಮಗೆ. ಸೊ ತುಂಬಾ ಚೆನ್ನಾಗಿತ್ತು. ನನಗನ್ನಿಸ್ತು ಸ್ಪೀಡ್ ಜಾಸ್ತಿ, ಒಂದು ತಿನ್ನೋ ಪಟ್ಟು ಜಾಸ್ತಿ ಹೊಡೆದ್ಬಿಡ್ತು, ಇನ್ನೊಂದು ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತೀನಿ. ಫುಲ್ಲು ಹೊಡೆದು ಯಂತ್ರ ಆಗ್ಬಿಟ್ಟಿತ್ತು ನನಗೆ. ಸೊ ತಿನ್ನೋಕ್ಕಾಗಿಲ್ಲ. ಸೊ ಚೆನ್ನಾಗಿತ್ತು, ಆಲ್ಮೋಸ್ಟ್ ಚೆನ್ನಾಗಿತ್ತು ಎಲ್ಲ ಕೂಡ. ಬಂಕ ಸ್ವಲ್ಪ ಬರುತ್ತೆ. ಸೊ ಅದನ್ನು ಬಂಕ ಬರದೇ ಇರೋ ರೀತಿ ನೀವು ಮಾಡಬೇಕು. ಪಾಕ ಸರಿ ಬಂದರೆ ಬಂಕ ಸರಿ ಬರಲ್ಲ, ಬಂಕ ಬರೋದಿಲ್ಲ. ಪಾಕ ಸರಿ ಬಂದಿಲ್ಲ ಅಂದರೆ ಬಂಕ ಬರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ನಂದು. ಒಬ್ಬೊಬ್ರು ಹೇಳ್ತಾರೆ ಬಂಕ ಬರುತ್ತೆ ಅಂದರೆ ಇಟ್ಸ್ ಓಕೆ. ಮೋಸ್ಟ್ಲಿ ಬಂಕ ಬಂದೇ ಬರುತ್ತೆ, ಜಾಕ್ ಫ್ರೂಟ್ ಅಂದಮೇಲೆ ಬಂಕ ಬಂದೇ ಬರುತ್ತೆ. ಸೊ ಅದನ್ನು ಮಾಡೋದು ರೀತಿ ಬೇರೆ ಇರುತ್ತಲ್ವಾ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಮಗೆ ಯಾವ ರೀತಿ ಪಾಕ ಬರಬೇಕು ಅಂತ. ಚಾಕ್ಲೇಟ್ ಪಾಕ ಅಂತಾರೆ. ಸೊ ಪಾಕ ನೀರಲ್ಲಿ ಹಾಕಿದಾಗ ಪಾಕ ಅರಳಬಾರ್ದು. ಪಾಕ ಅರಳಿದ್ರೆ ಅದು ಪಾಕ ನೀಟಿಗೆ ಬರಲ್ಲ, ಆವಾಗ ಒಬ್ಬಟ್ಟು ಕೂಡ ಹಾಳಾಗೋಗ್ಬಿಡುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕುದೀತಾ ಇದೆ ಈ ಥರ ಸ್ಮೆಲ್ಲು ಕೂಡ ಅಷ್ಟೇ ತುಂಬ ಚಾಕ್ಲೇಟ್ ರೀತಿ, ಚಾಕ್ಲೇಟ್ ಮಾತ್ರ ಅದೇ ರೀತಿ ಸ್ಮೆಲ್ ಬರುತ್ತೆ. ಸೊ ನಮಗೂ ಕೂಡ ಚಾಕ್ಲೇಟ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಬೇಕು, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇವಾಗ ಪಾಕ ತೋರಿಸ್ತೀನಿ ನಾನು ನಿಮಗೆ. ಸೊ ನನಗೆ ಇದನ್ನು ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಗಿರೋದನ್ನ ನಾನು ಮಾಡಿ ನಿಮಗೂ ಕೂಡ ತೋರಿಸೋದು. ಇವಾಗ ಜಾಕ್ ಫ್ರೂಟ್ ಸೀಸನ್ ಬೇರೆ. ಜಾಕ್ ಫ್ರೂಟ್ ಅಂದರೆ ನಂಗೆ ತುಂಬಾ ಪ್ರಾಣ, ತುಂಬಾ ಇಷ್ಟ ಕೂಡ ನನಗೆ ಜಾಕ್ ಫ್ರೂಟು. ಸೊ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ತಿನ್ನೋವಂಥ ಜಾಕ್ ಫ್ರೂಟು. ಸೊ ಈ ರೀತಿ ಬರಬಾರ್ದು ಪಾಕ. ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಬರುತ್ತೆ ಬರಲ್ಲ ಅಂತ ತೋರಿಸ್ತೀನಿ ಬರ್ತಾ. ಸೊ ಇದನ್ನು 15 to 20 minutes ಕುದಿಬೇಕು. ಸೊ ಕುದ್ದಿದ್ದಾದಮೇಲೆ ತೋರಿಸ್ತೀನಿ. ಸೊ ಇವಾಗ ಅದು ಕುದೀತಾ ಇರಲಿ. ಸೊ ಅನ್ನೋ ಬಟ್ಟೆಗೆ ನಾವು ಏನು ಅರಿಶಿನ್ಕಾಯಿ ತೊಗೊಂಡಿದ್ರಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮತ್ತು ಕೊಬ್ಬರಿಯನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸೊ ಒಂದು ನಾರ್ಮಲಾಗಿ ಪೇಸ್ಟ್ ಆಗಿದ್ರೆ ಸಾಕು, ಅದು ಓಕೆ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇರುತ್ತೆ ಬಿಸಿ, ಅದು ಪಾಕ ಸಖತ್ ಬಿಸಿ ಇತ್ತು ಅಂತ. ಸೊ ಈ ರೀತಿ ಪಾಕ ಚಾಕ್ಲೇಟ್ ರೀತಿ ಆಗಬೇಕು. ಸೊ ಆವಾಗ ನೀವು ಇದಕ್ಕೆ ಹಾಕಿ. ಸೊ ಕಜ್ಜಾಯಕ್ಕೂ ಇದೇ ರೀತಿ ಪಾಕ ತೆಗಿತಾರೆ, ಇದಕ್ಕೂ ಇದೇ ರೀತಿ ಪಾಕ ತೆಗಿತಾರೆ. ಸೊ ಸೇಮೇ ಇರುತ್ತೆ. ಸೊ ಒಬ್ಬಟ್ಟಿಗೂ ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಅದು ಹಾಕಿದಾಗ ನಾನು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಪಾಕ ಬಂದಮೇಲೆ ನೀವು ಕೊಬ್ಬರಿ ಹಾಕ್ಬಿಡಿ. ಕೊಬ್ಬರಿ ಅರ್ಶಿನ ಫಸ್ಟ್ ಹಾಕಬೇಡಿ, ಕೊಬ್ಬರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಅರ್ಶಿನಕಾಯಿ ಹಾಕಿ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅರ್ಶಿನಕಾಯಿ ಹಾಕ್ಬಿಟ್ರೆ ಅದೇ ಫುಲ್ಲು ಬಂಕ ಒಂಥರ
ಬುರುಗ್ ಬಂದ್ಬಿಡುತ್ತೆ, ಅದು ಚೆನ್ನಾಗಿ ಇದಾಗಲ್ಲ. ಸೊ ಫಸ್ಟು ಕೊಬ್ಬರಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀವು. ಆಮೇಲೆ ಅರಶಿನಕಾಯನ್ನು ಹಾಕೋಬೇಕು. ಸೊ ಇವಾಗ ನೀವು ಇಲ್ಲಿ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಏನು ಬೇಡ ಅನ್ನೋದನ್ನು ಕೂಡ. ಇವಾಗ ನೀವು ಇದನ್ನು ಕೂಡ ಅರಶಿನ ಹಾಕ್ಬೇಕಾದ್ರೆ ನೀವು ಏನು ಎಳ್ಳು ಮತ್ತು ಏನಾದರೂ ತೊಗೊಂಡಿದ್ರೆ ಏಲಕ್ಕಿ ತೊಗೊಂಡಿದ್ರೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಯಾವುದೇ ರೀತಿ ಎಳ್ಳಾಗಿರ್ಬೋದು ಗಸಗಸೆ ಏನೂ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದ್ದು ಗಟ್ಟಿ ಆಗೋವರೆಗೂ ಇಡಬೇಕು. ಸೊ ನಂದು ಗಟ್ಟಿ ಆಗಿರಲಿಲ್ಲ. ಸೊ ಗಟ್ಟಿ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಹಾರಕ್ಕಿಟ್ಟಿದ್ದೆ. ಸೊ ಆರಿತು, ಗಟ್ಟಿ ಆಯಿತು ಕೂಡ. ಸೊ ತುಂಬಾ ಚೆನ್ನಾಗಿತ್ತು, ಗಟ್ಟಿ ಚೆನ್ನಾಗಿ ಬಂದಿತ್ತು. ಇಷ್ಟು ಮಾತ್ರ ನೀವು ಲೇಟಿಗೆ ಮಾಡೋಂಗಿದೆ, ಇಷ್ಟು ಮಾತ್ರ ಪಾಕ ತೆಗೀರಿ. ನೀವು ಇವಾಗೆ ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಕೊಬ್ಬರಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಆವಾಗ ಪಾಕ ಕರೆಕ್ಟಾಗಿ ಬರುತ್ತೆ. ಸೊ ನಾನು ನಾಳೆ ಮಾಡೋದ್ರಿಂದ ಇವತ್ತು ಸ್ವಲ್ಪ ಗಟ್ಟಿ ತೆಳ್ಳಗೆ ಮಾಡ್ಕೊಂಡಿದ್ದೆ, ನಾಳೆ ಗಟ್ಟಿ ಆಗಿಬಿಡುತ್ತೆ ಅಂತ. ಸೊ ನಿಮ್ಗೆ ಇನ್ನು ಬೇಕಂದರೆ ಇನ್ನು ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಕೂಡ ನಮ್ಮದು ಪಾಕ ಬಂದಿದ್ದು. ನೋಡ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಮಾತ್ರ ಬಂದರೆ ಸಾಕು ಗೈಸ್. ನೀವು ಇವತ್ತು ಮಾಡ್ತೀರಾ ಅಂದರೆ ಇಲ್ಲಾಂದರೆ ನಾಳೆಗಂದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ಮಾಡ್ತೀವಿ ಅಂದರೆ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ಗೈಸ್ ನೆನ್ನೆ ಮಾಡಿಟ್ಟಿರೋ ಒಬ್ಬಟ್ಟೂರ್ನ, ಸೊ ಇದು ಸೌಂಡ್ ಬರ್ತಾ ಇದೆ ಅವ್ರದ್ದು ಅಲ್ಲದು, ಸ್ವಲ್ಪ ಇರಿ. ಸೊ ನೆನ್ನೆ ಮಾಡಿಟ್ಟಿರೋದು ಊರನ್ನ, ಸೊ ಅದು ನೆನ್ನೆ ಸ್ವಲ್ಪ ಗಟ್ಟಿ ಆಗಬೇಕು, ಮತ್ತು ನೆನ್ನೆ ನಾನು ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ನಾನು. ಸೊ ನೆನ್ನೆ ಆಗಿಲ್ಲ ಮಾಡೋದಕ್ಕೆ. ಸೊ ಅದೆಲ್ಲ ಮಾಡಿ ನಾನ್ ವೆಜ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಏನು ಸುಮ್ಮನೆ ಆಗೋಗ್ಬಿಟ್ಟೆ, ಮತ್ತೆ ನಾನ್ ವೆಜ್ಜು ಮತ್ತೆ ಇದು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಸ್ವೀಟ್ ಬೇಕಂದ್ಬಿಟ್ಟು ಮಾಡ್ತಾಯಿರೋದು. ಸೊ ನೋಡೋಣ ಬನ್ನಿ, ಇವಾಗ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದೆ, ಏನೂ ಆಗಿರಲ್ಲ, ಆಲ್ಮೋಸ್ಟ್ ಏನೂ ಆಗಿಲ್ಲ ಅದು. ಸೊ ಮಾಡೋಣ ಬನ್ನಿ ಗೈಸ್. ಸೊ ನಾನು ಇವಾಗ ಕಾಲೇಜಿಂದ ಬಂದಿರೋದು. ಸೊ ಅದು ಗುರುವಾರ ಅಲ್ಲ, ತಲೆಗೆ ಸ್ನಾನ ಮಾಡಿದೆ. ಫುಲ್ಲು ತಲೆಯೆಲ್ಲ ನೋವ್ತಾ ಇದೆ, ಲಿಟ್ರಲಿ ಹೆಂಗೆ ನೋವ್ತಾ ಇದೆ ಅಂದರೆ ಅಷ್ಟು ನೋವ್ತಾ ಇದೆ. ಸೊ ಮಾಡಿಬಿಟ್ಟು ಆಮೇಲೆ ಹೋಗಿ ನಿದ್ದೆ ಮಾಡಿಬಿಡ್ತೀನಿ ಗೈಸ್. ಆಗಲ್ಲ ನನ್ನ ಕೈಯಲ್ಲಿ ಎದ್ದೇ ಇರೋಕ್ಕೆ. ಬನ್ನಿ ಮಾಡೋಣ. ಬಾಮ್ಮ, ಅಮ್ಮ ನೋಡ್ಕೊ, ಬಾಮ್ಮ ಮಾಡೋಣ. ಸೊ ನಮ್ಮಮ್ಮ ಉಂಡೆ ಮಾಡಿಕೊಟ್ರೆ ನಾನು ತರ್ತೀನಿ, ಶೋಭಾ ಆಂಟಿಗೆಲ್ಲ ಹಾಕ್ಸ್ತೀನಿ. ನನಗೆ ಬೇಗ ಹೋಗಿ ನಿದ್ದೆ ಮಾಡಬೇಕು ಗೈಸ್, ಇಲ್ಲಾಂದರೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಸೊ ನಮ್ಮ ಮನೇಲಿ ಲೈಟ್ ಬರುತ್ತೆ, ಇಷ್ಟು ಲೈಟ್ ಬರುತ್ತೆ, ಸಾಕು ಅಡುಗೆ ಮಾಡೋದಕ್ಕೆ ಸಾಕು. ಆದರೂ ಕೂಡ ನಾನು ಲೈಟ್ ಹಾಕೇ ಇರಬೇಕು ನನಗೆ. ನೀವು ಅನ್ಕೋಬೋದು ಒಬ್ಬಟ್ಟು ಮಾಡೋಕೆ ಅದೆಷ್ಟು ಜನ ಸೇರೋರೆ ಅಂತ. ನಾವು ಬೇಗ ಮಾಡಬೇಕಾಗಿರೋದ್ರಿಂದ 3 ಜನನೂ ಸೇರಿ ಬೇಗ ಮಾಡಿಬಿಟ್ಟೆ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಾಗಿದೆ 20 ಒಬ್ಬಟ್ಟೇನೋ ಅಷ್ಟೇ ಆಗಿದ್ದಿದ್ದು. ಇಲ್ಲಾಂದರೆ ಇನ್ನೂ ಲೇಟ್ ಆಗ್ತೈತೆ ಅನ್ನೋ ಗೊತ್ತಿಲ್ಲ ನನಗೆ. ಇಂದುವರೆಗೂ ಬೇಗ ಆಯಿತು. 3 ಜನ ಮಾಡಿರೋದ್ರಿಂದ ಬೇಗ ಆಗೋಗ್ಬಿಡ್ತು. ಸೊ ಇಲ್ಲಿ ನಿಮ್ಗೆ ಒಬ್ಬರು ಹಾಕ್ತಾಯಿದ್ರು, ಒಬ್ರು ತರ್ತಾಯಿದ್ರು, ಒಬ್ಬರು ಮಾಡ್ತಾಯಿದ್ರಿ ಕೂಡ. ಚೆನ್ನಾಗಿ ಬೇಗ ಬಂದುಬಿಡ್ತು ಗೈಸ್. ಸೊ ಇವಾಗ ನಾವು ಸ್ವಲ್ಪ ಆಂಟಿ ಫುಲ್ಲು ಮಾತಾಡ್ಕೊಂಡು ಬೇಗ ನಂಗೆ ಫುಲ್ಲು ಫಸ್ಟೇ ತಲೆನೋವು ಬಂದುಬಿಟ್ಟಿತ್ತು. ಅದಕ್ಕೆ ಏನು ಮಾಡೋದಂದರೆ ಬೇಗ ಮಾಡಿಬಿಟ್ಟು ಇದು ಮಾಡಿಬಿಟ್ರಿ. ಸೊ ಬೇಗ ಆಗೋಗ್ಬಿಡ್ತು. ನೋಡ್ಬೋದು ನಾನು ತಟ್ಕೊಡ್ತೇನೆ. ನಾನು ಒಬ್ಬಟ್ಟು ತಟ್ಟೋದು ಮಾತ್ರ ಯಾರಿಗೂ ಕೊಡಲ್ಲ, ಏಕೆಂದರೆ ಮಂದ ತಿರ್ಬಿಡ್ತಾರೆ. ನನಗೆ ಮಂದ ಇಷ್ಟ ಆಗೋದಿಲ್ಲ, ತೆಳ್ಳಗಿರಬೇಕು. ಸೊ ಅದಕ್ಕೋಸ್ಕರ ತೆಳ್ಳಗೆ ಮಾಡೋಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಇವಾಗ ಬೇಗ ಮಾಡಿಬಿಟ್ಟು ಮುಗಿಸ್ಬಿಡ್ತೀವಿ ನೀವು ನೋಡ್ಕೋಬೋದು ಇಲ್ಲಿ. ಸೊ ತುಂಬಾ ಚೆನ್ನಾಗಿ ಬಂತು. ಸೊ ಒಬ್ಬಟ್ಟು ಹಾಕಿದ್ಮೇಲೆ ಲಾಸ್ಟ್ ತೋರಿಸ್ತೀನಿ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಫೈನಲಿ ಒಬ್ಬಟ್ಟು ರೆಡಿ ಆಯಿತು. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಒಂದಿನ ಒಬ್ಬಟ್ಟಿಗೆ ಸಾಕಾಯಿತು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ಲು ಖಾಲಿ ಆಗೋಯಿತು ಮನೆಯಲ್ಲಿ. ನಮ್ಮ ಅಪ್ಪಗೂ ತುಂಬ ಇಷ್ಟ ಆಯಿತು. ಅವ್ರ ಬಗ್ಗೆ ಆರೋಗಿತ್ತು, ನಾನು ಮಧ್ಯಾಹ್ನ ಮಾಡಿ ಇಟ್ಟಿದ್ನಲ್ವ, ಆರೋಗಿತ್ತು ಅವ್ರು ತಿಂದಾಗ. ಸೊ ನಾನೇನು ಮಾಡಿದೆ, ಬೆಳಗ್ಗೆ ಅಂತೀನಿ ರಾತ್ರಿ ಬಿಸಿ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿತ್ತು ಅಂದರು. ಒಬ್ಬಟ್ಟು ಎಲ್ಲ ಮಾಡಿದ್ದಾಯಿತು. ಸೊ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು.
ಬಂದಿದ್ದೆ ಕೂಡ, ಬಂದಿತ್ತು ಅಂತ ಹೇಳಿದ್ರೆ ಅದು ತುಂಬಾ ತಪ್ಪಾಗುತ್ತೆ. ಸೊ ಬಂದಿದೆ. ಸೊ ಏನಪ್ಪ ಇದ್ರ ಪ್ರೋಸೆಸ್ ಅಂದರೆ, ಸ್ವಲ್ಪ ಅಂಟಿಡಿಯುತ್ತೆ. ನೀವು ತವಾ ಇರುತ್ತಲ್ವ, ಹೆಂಚು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹೆಂಚು ಹಿಡಿಯುತ್ತೆ. ಪಾಕ ತೆಗ್ದಿರ್ತೀರಲ್ಲ ನಾವು, ಬೆಲ್ಲದ ಪಾಕ, ಸೊ ಅದಕ್ಕೆ ಅಂಟಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ನೀಟಾಗಿ ನೋಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಫುಲ್ಲು ಬಂಕ, ಇದು ಅರ್ಸ್ಲೆನ್ ಬಂಕ ಇರೋದ್ರಿಂದ ಅದು ಬಂಕ ಇರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ. ಸೊ ನಾವು ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ನಮ್ಮ ಒಂದು ಒಬ್ಬಟ್ಟಿಂದ ಫುಲ್ಲು ಸೂಪರಾಗಿದ್ದೆ. ಒಂದು ಒಬ್ಬಟ್ಟಿಗೆ ನಾವು ಫುಲ್ಲು ಫ್ಲ್ಯಾಟ್ ಆಗಿಬಿಡ್ತೀರಿ, ಅಷ್ಟು ಚೆನ್ನಾಗಿದೆ. ಸೊ ಏನು ಅಂದರೆ, ನೀವು ಸ್ವಲ್ಪ ಏನು ಬಂಕ ಇರೋದ್ರಿಂದ ನೀವು ನೋಡ್ಕೊಂಡು ಮಾಡ್ಕೊಂಡು ಸುಟ್ಕೊಬೇಕಾಗುತ್ತೆ. ಸೊ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗಿರುತ್ತೆ ಒಂದೊಂದು ಟೈಮು. ನನ್ನ ತುಂಬ ತಲೆನೇ ಕೆಟ್ಟೋಗ್ಬಿಡ್ತು, ಆದರೂ ಮಾಡಿದ್ದೀನಿ. 20 ಒಬ್ಬಟ್ಸ್ ಆಯಿತು. 20 ಒಬ್ಬಟ್ಸಲ್ಲಿ ಎಲ್ಲ ನಾವು ಶೋಭಾ ಆಂಟಿ, ನಮ್ಮ ಪಕ್ಕ ಮನೆಯೆಲ್ಲ ಶೇರ್ ಮಾಡ್ಕೊಂಬಿಟ್ರಿ. ಎಲ್ಲರೂ ಶೇರಿಂಗ್ ಇಸ್ ಕೇರಿಂಗ್ ಅಂದ್ಬಿಟ್ಟು. ಸೊ ನಮ್ಮ ಪಾಪು ಹೇಳುತ್ತೆ ಶೇರಿಂಗ್ ಇಸ್ ಕೇರಿಂಗ್ ಅಂತ. ಸೊ ಅದನ್ನೇ ತಲೆಯಲ್ಲಿ ಬಂತು. ಸೊ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ಬೇಕಾದ್ರೆ ಜಾಕ್ ಫ್ರೂಟ್ ಯಾರೂ ಅಷ್ಟು ತರಲ್ಲ. ಸೊ ನಾವು ಜಾಕ್ ಫ್ರೂಟ್ ಒಬ್ಬಟ್ಟು ಮಾಡಿರೋದ್ರಿಂದ ಅವರು ಕೂಡ ಟೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ನಮ್ಮ ಮನೇಲಿ ನಾನು ನಮ್ಮ ಅಪ್ಪ ಇಬ್ಬರೇ ತಿನ್ನೋದು. ಶೋಭಾ ಆಂಟಿ ಮನೇಲಿ ಪ್ರಣವ್ ಬಿಟ್ಟು ಎಲ್ಲ ತಿಂತಾರೆ, ನಮ್ಮ ಅಜ್ಜಿನೂ ತಿನ್ನೋದಿಲ್ಲ. ಅವರು ನನ್ನ ಫ್ರೆಂಡ್ ಅವ್ರ ಮನೇಲಿ ಗೊತ್ತಿಲ್ಲ. ಸೊ ಅಲ್ಲಿ ನಮ್ಮ ರಾಜನಪ್ಪ ಕೊಟ್ಟಿದ್ದೀನಿ. ಸೊ ಅವರು ಟೇಸ್ಟ್ ಮಾಡಿ ತೊಗೊಂಡು ತಿಂತಾರೆ. ಸೊ ಎಲ್ಲರಿಗೂ ಈಕ್ವಲ್ಲಾಗಿ ಶೇರ್ ಆಗಿದೆ. ಸೊ ಚೆನ್ನಾಗಿತ್ತು, ಸೂಪರಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ನನಗೆ ಇದು ಏನು ಕೋವು ಒಬ್ಬಟ್ಟು ತುಂಬ ಇಷ್ಟ ಆಗ್ತದೆ. ಕೋವು ಒಬ್ಬಟ್ಟು ಮಾಡಬೇಕು ನನಗೆ ಆಗಲ್ಲ, ಒಂಥರ ಆಗುತ್ತೆ. ಸೊ ನೋಡೋಣ, ಮಾಡೋಣ ಬೇಗ ನೋಡೋಣ, ಮಾಡೋಣ, ಟೈಮ್ ಬರಲಿ.